ಕ್ವಾರ್ಟರ್ ಫೈನಲ್ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಇದೊಂದು ಪ್ರಕಟಣೆ. 11 ಸ್ಟಾರ್ ಕ್ರಿಕೆಟರ್ಸ್ ರಿಪ್ಪನ್ಪೇಟೆ 7ನೇ ವರ್ಷದೊಂದು 30 ಗಜಗಳ ಕ್ರಿಕೆಟ್ ಪಂದ್ಯಾಟವನ್ನ ಹೊನ್ನಲ್ ಬಳಕಿನಡಿಯಲ್ಲಿ ನಡೆಸ್ತಾ ಇದ್ದಾರೆ. ಬಂಗಾರಪ್ಪ ಟ್ರೋಫಿ ಅನ್ನುವಂತಹ ಹೆಸರಿನಲ್ಲಿ ರಾಜು ಸಾಲಿಗ್ರಾಮ ಈ ಪಂದ್ಯ ಮುಗಿದ ನಂತರ ಮುಖ್ಯ ವೇದಿಕೆಯನ್ನು ಸಂಪರ್ಕಿಸಬೇಕು. ಈಗಾಗಲೇ ತಮ್ಮ ಹಿಂದಿನ ಮ್ಯಾಚ್ ನಲ್ಲಿ ಸಿಕ್ಸರ್ ಅನ್ನು ಹೊಡೆದಿದ್ದಕ್ಕೆ ಮಾಸ್ತಿಕಟ್ಟೆ ಸುಬ್ರಹ್ಮಣ್ಯ ಅವರು 500 ರೂಪಾಯಿಗಳ ಕಿರು ಕಾಣಿಕೆಯನ್ನು ನೀಡಿದ್ದಾರೆ. ಅದನ್ನ ಈ ಪಂದ್ಯ ಮುಗಿದ ನಂತರ ಅವರು ಪಡ್ಕೋಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ರಾಜು ಸಾಲಿಗ್ರಾಮ. ಜನವರಿ 24ನೇ ತಾರೀಕು ಬಂಗಾರಪ್ಪ ಟ್ರೋಫಿ ರಿಪ್ಪನ್ಪೇಟೆ ನಡೀತದೆ. ಆಡುವ ತಂಡಗಳಿದ್ರೆ ಸಂಘಟಕರನ್ನ ಸಂಪರ್ಕಿಸಿ ಅನ್ನೋದ ಕೇಳಿಕೊಳ್ತಾ ಇದ್ದೇವೆ. ನವಲೋಡಿ ಕುಮಾರ್ ಗ್ರಾಮ ಪಂಚಾಯತ್ ಸದಸ್ಯರು, ನಮ್ಮ ಪ್ರೋತ್ಸಾಹಕರು ಕೂಡ ಮುಂಬಾರು, ಅವರಿಗೆ ನಮ್ಮ ವಿಶೇಷವಾಗಿರುವಂತಹ ಅಭಿನಂದನೆ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಅಣ್ಣ ಒಂದ್ ನಿಮಿಷ, ಬೌಲರ್ ಒಂದ್ ನಿಮಿಷ ಸೂಚನೆ ಕೊಡ್ತೀವಿ. ಭರತ್, ಎಲ್ರು ಒಂದೇ ಟೈಮಲ್ಲಿ ಊಟಕ್ಕೆ ಹೋಗಿರೋ ಒಂದಷ್ಟು ಸಮಸ್ಯೆ ಆಗಿದೆ. ಸರಿ, ಪಂದ್ಯಾಟ ಆರಂಭದ ಗ್ರೀನ್ ಸಿಗ್ನಲ್ ಅನ್ನು ಪಡ್ಕೊಳ್ತಾ ಇದ್ದೇವೆ. ಭರತ್ ಗಿಳಿಯರು ಎಸೆಗಾರಿಕೆ ಭಾಗದಲ್ಲಿ ಶಶಾಂಕ ಮತ್ತು ಸಂಪತ್ತಿಗೆ ಆರಂಭಿಕ ದಾಂಡಿಗರು. ಮೊದಲ ಚೆಂಡು ಬಹಳ ಸಮರ್ಥ ನಡತೆ ಬಾರಿ ಲಾಂಗ್ ಆಫ್ ಭಾಗದಲ್ಲಿ ಶಶಾಂಕ 1 ಓಟ 2 ಓಟದ ಪೂರೈಕೆಯನ್ನು ಮಾಡಿಕೊಂಡ್ರು. ಚಾಲೆಂಜ್ ಕುಂದಾಪುರ ಇನ್ನಿಂಗ್ಸ್ ಆರಂಭಗೊಳ್ತಾ ಇದೆ. ಮತ್ತೆ ಭರತ್ ಗಿಳಿಯಾರು ಈ ಬಾರಿಯ ಸದ್ದ ಚೆಂಡು ಬಳಸುವ ಸ್ಕ್ವಾಲಿಂಗ್ ಭಾಗದಲ್ಲಿ ಮತ್ತೆ ಒಂದೆಡೆ ಹೆಚ್ಚುವರಿಯ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದ್ದಾರೆ. ಉಡುಪಿ ಜಿಲ್ಲೆ 2 ಬಲಿಷ್ಠ ತಂಡಗಳು ಲಾಸ್ಟ್ ಕ್ವಾರ್ಟರ್ ಫೈನಲ್ ಪಂದ್ಯಾಟದಲ್ಲಿ ಎದುರಾಗ್ತಾ ಇದ್ದಾರೆ. ರಿಯಲ್ ಫೈಟರ್ಸ್ ಜಾನ್ಸನ್ ಮತ್ತು ಚಾಲೆಂಜ್ ಕ್ರಿಕೆಟರ್ಸ್ ಕುಂದಾಪುರ. ಕೆಪಿ ಸತೀಶ್ ಗರಡಿಯಲ್ಲಿ ಬೆಳಗಿದ ಹುಡುಗರು ಚಾಲೆಂಜ್ ಕ್ರೀಡರ್ಸ್ ಅನ್ನುವಂತ ರೂಪದಲ್ಲಿ ಆಡ್ತಾ ಇದ್ದಾರೆ ಹೊಸನಗರ ಅಂಗಣ ಒಳಭಾಗದಲ್ಲಿ. ಮತ್ತೆ ಭರತ್ ಸಂಪುಗೆ ಸದ ಚೆಂಡು, ಯಾವುದೇ ರೀತಿಯ ಓಟಗಳ ಸೇರ್ಪಡೆ ಬರ್ತಾ ಇಲ್ಲ. ಟೆನ್ನಿಸ್ ಬಾಲಿನ ಮತ್ತೋರ್ವ ಜನಪ್ರಿಯ ಆಟಗಾರ ಕೂಡ ಸಂಪತ್ ಬೈಲಕರ. ಇದಲ್ಲದೆ ರಿವರ್ಸ್ ಶಾಟ್ ಮತ್ತೆ ದಾಖಲಾಗ್ತಾ ಇದೆ. ಸಂಪು ಮೊದಲ ಓಟವನ್ನು ದಾಖಲಿಸ್ತಾ ಇದ್ದಾರೆ. ತಂಡದ ಮೊತ್ತ ಈ ಒಂದು ಹೆಚ್ಚುವರಿ ಮುಖಾಂತರವಾಗಿ 4 ಓಟಗಳು. ಬಹಳಷ್ಟು ನಿರ್ಣಾಯಕ ಒಂದು ಪಂದ್ಯ. ಅಂತಿಮ ಎಸೆದವರೆಗೂ ಕೂಡ ಈ ಪಂದ್ಯ ಬಹುಶಃ ಕುತೂಹಲವನ್ನು ಉಳಿಸುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಮತ್ತೆ ಭರತಿ ಬಾರಿ ಬಹಳ ಸಮರ್ಥ ಮಿಡಿಗಡು ಭಾಗದಲ್ಲಿ 1 ಓಟ ಅಲ್ಲಿ ಕ್ಷೇತ್ರ ರಕ್ಷಣೆಯನ್ನು ಮಾಡಿದ್ರು. 2 ಓಟವನ್ನು ಶಶಾಂಕ ಪೂರೈಕೆ ಮಾಡಿಕೊಂಡ್ರು. ಆ ನಿಟ್ಟಿನಲ್ಲಿ ತಂಡದ ಮೊತ್ತ 6 ಓಟಗಳು. ಚಾಲೆಂಜ್ ಕ್ರಿಕೆಟರ್ಸ್ ಕುಂದಾಪುರ 6ಕ್ಕೆ 0 ಲಾಸ್.
ಈ ಬಾರಿ ಅಕ್ರಾಸ್ ಲೈನ್ ಶಾಟ್ ಮೂಲಕ ಮಿಡ್ ವಿಕೆಟ್ ಭಾಗದಲ್ಲಿ ಒಂದೋಟ ಮಾತ್ರ ಪೂರೈಕೆಯನ್ನು ಮಾಡಿಕೊಂಡ್ರು. ಮತ್ತೆ ಬಹಳಷ್ಟು ಉತ್ತಮ ಒಂದು ಕ್ಷೇತ್ರ ರಕ್ಷಣೆ ಕೂಡ ಅಲ್ಲಿ ನಡೆಸ್ತಾ ಇದ್ದಾನೆ ಜಾನ್ಸನ್ ರಿಯಲ್ ಫೈಟರ್ಸ್ ನ ಪರವಾಗಿ. ಮೊದಲ ಓವರ್ ಮುಕ್ತಾಯದಲ್ಲಿ ಈಗ 7 ಓಟಗಳನ್ನು ದಾಖಲಿಸ್ತಾ ಇದ್ದಾರೆ. ಚಾಲೆಂಜ್ ಕ್ರಿಕೆಟರ್ಸ್ ಕುಂದಾಪುರ 6 ಓವರ್ಗಳ ಪಂದ್ಯ, ಲಾಸ್ಟ್ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಆದಷ್ಟು ಓಟಗಳ ಒಂದು ಟಾರ್ಗೆಟ್ ಅನ್ನು ಇಡ್ತಾರೆ ಅನ್ನೋದನ್ನು ನೋಡಬೇಕಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ನಮಗೆ ಬಹಳಷ್ಟು ಒಂದು ಪ್ರಚಾರವನ್ನ ಕೊಟ್ಟವರು ಮಲೆನಾಡ ಹೆಬ್ಬಾಗಿಲು ನಮ್ಮ ಹೊಸರಂಗರ ಅನ್ನುವಂತ ಒಂದು ಫೇಸ್ಬುಕ್ ಪೇಜ್ ನ ಮುಖಾಂತರವಾಗಿ ಬಹಳಷ್ಟು ಜನಪ್ರಿಯತೆ ಕೂಡ ಈ ಟೂರ್ನಮೆಂಟ್ ಗೆ ಬಂದಿದೆ. ಅವರಿಗೆ ಮತ್ತೊಮ್ಮೆ ನಮ್ಮ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಇದಾದ ನಂತರ ಸೆಮಿಫೈನಲ್ ಪಂದ್ಯಗಳು, ಅದಾದ ನಂತರ ಒಂದು ಫೈನಲ್ ಪಂದ್ಯಾಟ ಮಾತ್ರ ಬಾಕಿ ಇರ್ತದೆ. ಈ ಮೊದಲ ಬಾರಿಯ ಹೊಣಬಳಕಿನ ಪಂದ್ಯಾಟವನ್ನ ಅದ್ಯಾರು ಜಯಿಸ್ತಾರೆ ನೋಡಬೇಕಾಗಿದೆ. 3 ತಂಡಗಳು ಅಧಿಕೃತವಾಗಿ ಸೆಮಿಫೈನಲ್ ಗಂಟೆಯಾಗಿದ್ದಾರೆ. ಜಾನ್ಸನ್ ರಿಯಲ್ ಫೈಟರ್ಸ್ ನ ಪರವಾಗಿ ಆರಿಫ್ ಮುಖಾ ಎಸ್ಗಾರಿಕೆ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಜಯಕುಮಾರ್ ಗಿಡ್ಡ ಲಾರಿ ಮಾಲೀಕರು ಹುಂಚಾರೋಡ್, ಇವರು ಕೂಡ ನಮ್ಮ ಇನ್ನೋರ್ವ ಪ್ರೋತ್ಸಾಹಕರು, ಅವರಿಗೆ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಜಯಕುಮಾರ್ ಎರಡನೇ ಮೊದಲ ಚೆಂಡು ಅಕ್ಷಕರ್ಸು ಭಾಗದಲ್ಲಿ ಶಾಸಕರ ಬಹಳಷ್ಟು ಉತ್ತಮ ನೋಡುತ್ತಾ ಒಂದನೇ ಚೌರ್ಯ ಸೇರ್ಪಡೆ. 2 ಓಟಗಳ ಪೂರೈಕೆ ಆಗ್ತಾ ಇದೆ. 9 ಓಟಗಳು, ಯಾವುದೇ ರೀತಿ ಆಘಾತವನ್ನ ಕಾಣದಂತ ಒಂದು ತಂಡ ಬಹಳಷ್ಟು ಉತ್ತಮ ರೀತಿ ಆರಂಭವನ್ನು ಪಡ್ಕೊಳ್ತಾ ಇದೆ. ಚಾಲೆಂಜ್ ಕ್ರಿಕೆಟರ್ಸ್ ಕುಂದಾಪುರ್ ಈ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಮುಖ ಈ ಬಾರಿಯ ಸದ ಚೆಂಡು, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಎಸ್ಪಿ ಕೊಪ್ಪ ಮತ್ತು ಗ್ರೀನ್ ಪಾರ್ಕ್ ಶಿವಮೊಗ್ಗ ಸೆಮಿಫೈನಲ್ ತಂಡಗಳು ರೆಡಿ ಇರಬೇಕು. ಎಸ್ಪಿ ಕೊಪ್ಪ ಮತ್ತು ಗ್ರೀನ್ ಪಾರ್ಕ್ ಕ್ರಿಕೆಟರ್ ಶಿವಮೊಗ್ಗ. ಈಗಾಗಲೇ ನಮ್ಮ ಮುಖ್ಯ ವೇದಿಕೆಯಲ್ಲಿ ಸಮಾಜ ಸೇವಕರು, ಪರಿಸರ ಪ್ರೇಮಿಗಳು ಆಗಿರುವಂತಹ ಸೀಮಾ ಕಿರಣ್ ಸರಾವು ಮುಖ್ಯ ವೇದಿಕೆಯಲ್ಲಿ ಇದ್ದಾರೆ. ಅವರಿಗೆ ಕೂಡ ಆತ್ಮೀಯ ಸ್ವಾಗತ. ನಮ್ಮ ಪ್ರೋತ್ಸಾಹಕರವರು ಗುರುಶಕ್ತಿ ಗ್ರೂಪ್ಸಿನ ಮಾಲೀಕರು ಆಗಿರುವಂತಹ ರಾಘವೇಂದ್ರ ಮತ್ತು ಸುಹಾಸ್ ಅವರಿಗೆ ಕೂಡ ನಮ್ಮ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಏತನ್ಮಧ್ಯೆ ಸಂಪತ್ ಬೈಲಕೆರೆ ಬಾರಿ ಓಟವನ್ನು ದಾಖಲಿಸಲ್ಲ. ಬಹಳಷ್ಟು ಉತ್ತಮವಾದ ಕ್ಷೇತ್ರ ರಕ್ಷಣೆ ಬಾರಿ ಮಿಡ್ ಆಫ್ ಭಾಗದಲ್ಲಿ ದಾಖಲಾಗ್ತಾ ಇದೆ. ಸ್ವಸ್ತಿಕ್ ನಾಗರಾಜ್ ಮತ್ತೋರ್ವ ಬಹಳಷ್ಟು ನಂಬುಗೆ ಆಟಗಾರ ಕೂಡ ರಿಯಲ್ ಫೈಟರ್ಸ್ ಜಾನ್ಸನ್ ತಂಡದ ಪರವಾಗಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಈ ಬಾರಿ ಹೆಸರುವಂತ ಚೆಂಡು ಬಳಸ್ತಾ ಬರ್ತಾರೆ. ಅವಕಾಶಗಳಿತ್ತು. ಚುರುಕಿನ ಒಂದು ಕ್ಷೇತ್ರ ರಕ್ಷಣೆ ನಡುವೆ ಈ ಬಾರಿ ಸಂಪತ್ ಬೈಲಕೆರೆ ಒಂದು ಓಟದ ಪೂರೈಕೆಯನ್ನು ಮಾಡಿದ್ರು. ಚಾಲೆಂಜ್ ಕುಂದಾಪುರದ ಮೊತ್ತ ಈ ಬಾರಿ 10 ಓಟಗಳನ್ನು ತಲುಪ್ತಾ ಇದೆ. ಆ 11 ಓಟಗಳು
ಮಧ್ಯೆ ಮತ್ತೆ ಪಂದ್ಯಾಟದ ಮುಂದಾರಿಕೆ ಅಂಕಣ ಒಳಭಾಗವನ್ನು ಕಂಡುಕೊಳ್ತಾ ಇದೆ. ಶಶಾಂಕ ಸ್ಟ್ರೈಕ್ ಪಡ್ಕೊಳ್ತಾ ಇದ್ದಾನೆ ಬಾರಿ. ಹತ್ತಲೇ ಮಿಡ್ ವಿಕೆಟ್ ಭಾಗದಲ್ಲಿ ಈಗ ಅಲ್ಲಿ ಸುಲಭ ಕ್ಯಾಚ್ ಅನ್ನು ಮಾಡಿಕೊಂಡ್ರು. ಚಾಲೆಂಜ್ ಕುಂದಾಪುರ ಮೊದಲ ವಿಕೆಟ್ ಬಾರಿ. ಶಶಾಂಕ ವಾಪಸ್ ಆಗ್ತಾ ಇದ್ದಾನೆ. ಮೊದಲ ಹಂತದ 2 ಓವರ್ಗಳು ಈಗಾಗಲೇ ಮುಕ್ತಾಯವಾಗ್ತಾ ಇದೆ. ಈಗಾಗಲೇ ನಮ್ಮ ಜೊತೆ ಗುರುಶಕ್ತಿ ಗ್ರೂಪ್ಸ್ ಮಾಲೀಕರು ಸುಹಾಸ್ ಮತ್ತು ರಾಘವೇಂದ್ರ ಪಂದ್ಯಾಟ ವೀಕ್ಷಣೆಯಲ್ಲಿದ್ದಾರೆ. ಅವರಿಗೆ ಕೂಡ ಮತ್ತೊಮ್ಮೆ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಶೂ ಕಂಪಲ್ಸರಿ. ಸ್ಯಾಂಡಿ ಬರಿಗಾಲಲ್ಲಿ ಆಡೋದಕ್ಕಿಲ್ಲ ಅನ್ನೋದಾಗಿ ಸೂಚಿಸ್ತಾ ಇದ್ದಾರೆ. ಸರಿ, ಕಾಲಿನೇನು ಸಮಸ್ಯೆ ಇದೆ ಅಂತ ಅವರು ಸೂಚಿಸ್ತಾ ಇರೋದ್ರಿಂದ ಈ ಒಂದು ರಿಯಾಯಿತಿ ಇರ್ತದೆ. ಈಗ ಮೊದಲ ಹಂತದ 2 ಓವರ್ಗಳ ಮುಕ್ತಾಯದಲ್ಲಿ ಚಾಲೆಂಜ್ ಕುಂದಾಪುರ 11 ಓಟವನ್ನು ದಾಖಲಿಸ್ತಾ ಇದೆ. ಶಶಾಂಕನ ವಿಕೆಟ್ ಅನ್ನು ಕಳ್ಕೊಂಡಿದ್ದಾರೆ. ಹೊಸ ಬೌಲರ್ ನ ಸೇರ್ಪಡೆ ಪರ್ವೇಜ್ ಈ ಬಾರಿ ಜಾನ್ಸನ್ ರಿಯಲ್ ಫೈಟರ್ಸ್ ನ ಪರವಾಗಿ. ತಿಮ್ಮಪ್ಪ ಶೇರಿಗಾರ್ ಕುಂದಾಪುರ ನಮ್ಮ ಮತ್ತೋರ್ವ ಪ್ರೋತ್ಸಾಹಕರು ಕೂಡ, ಅವರಿಗೂ ಈ ಸಂದರ್ಭ ಅಭಿನಂದನೆ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಬ್ರದರ್ಸ್ ಹೊಸನಗರದ ಪರವಾಗಿ. ಹಿಟಾಚಿ ಮಹೇಶ್ ಅವರಿಗೆ ಕೂಡ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಟೂರ್ನಮೆಂಟ್ಗೆ ನಮಗೆ ಬಹಳಷ್ಟು ಸಹಕಾರವನ್ನು ಕೊಟ್ಟವರು ಹಿಟಾಚಿ ಮಹೇಶ್ ಅವರಿಗೆ ಕೂಡ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಪರ್ವೇಜ್ ಈ ಬಾರಿ ಮಧ್ಯೆ ಬಹಳ ಸಮರ್ಥ ನೋಡುತ್ತಾ ಕವರ್ಸುವಾಗದಲ್ಲಿ ಸ್ಯಾಂಡಿ ಒಂದನ್ನ ಪೂರೈಕೆಯನ್ನು ಮಾಡಿದ್ರು. 2ನೇ ಓಟದ ಪೂರೈಕೆ ಕೂಡ ಆಗ್ತಾ ಇದೆ. ಬಹಳ ಸುತ್ತಮರ್ಥ ಒಂದು ಗ್ಯಾಪ್ ಶಾಟ್ ಅನ್ನು ದಾಖಲಿಸಿದ್ರು. ಕವರ್ಸ್ ಭಾಗದಲ್ಲಿ 2 ಓಟಗಳ ಒಂದು ಸೇರ್ಪಡೆ ಬರ್ತಾ ಇದೆ. ಚಾಲೆಂಜ್ ಕುಂದಾಪುರದ ಬಹಳಷ್ಟು ಹಿರಿಯ ತಂಡಗಳಲ್ಲಿ ಒಂದು ಕೂಡ. ಅಂಕಿಅಂಶಗಳ ಪಟ್ಟಿಯಲ್ಲಿ 13 ಓಟಗಳು ಈಗ ದಾಖಲಾಗ್ತಾ ಇದೆ. ಮೊದಲ ವಿಕೆಟ್ ಪತನವನ್ನ ಕಂಡ ಬಳಿಕ ಜಾನ್ಸನ್ ರಿಯಲ್ ಫೈಟರ್ಸ್ ನಡುವಣ ಈ ಪಂದ್ಯಾಟದಲ್ಲಿ ನಡೀತಾ ಇದೆ. ಮತ್ತೆ ಸುಂದರತೆ ಹೊಡೆತ ಮಿಡ್ ವಿಕೆಟ್ ಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಮೊದಲಾಗಿ ಒಂದು ಹೆಚ್ಚುವರಿಯ ಸೇರ್ಪಡೆ ಆರಿಫ್ ಮುಖ ಕ್ಷೇತ್ರ ರಕ್ಷಣೆಯನ್ನು ಕೂಡ ಮಾಡಿದ್ರು. 14ಕ್ಕೆ ತಲುಪ್ತಾ ಇದೆ ತಂಡದ ಮೊತ್ತ. ಹೊಸನಗರ ಫ್ರೆಂಡ್ಸ್ ಆಫ್ 2021ರ ಪ್ರತಿಷ್ಠಿತ ಕ್ರಿಕೆಟ್ ಪಂದ್ಯಕೂಟದಲ್ಲಿ ನಡೀತಾ ಇದೆ. ಕೊನೆ ಹಂತಕ್ಕೆ ತಲುಪ್ತಾ ಇದೆ ಕೂಡ. ಈ ತಮ್ಮದೇ ಸಂಪತ್ಗೆ ಸಂದ ಚೆಂಡು ಮತ್ತೊಂದು ಯಾರ್ಕರ್ ಡೆಲಿವರಿಯ ಸೇರ್ಪಡೆ. ತಂಡದ ಮೊತ್ತ 15 ಓಟಗಳನ್ನು ತಲುಪ್ತಾ ಇದ್ದಾರೆ. 45ರಿಂದ 50 ಓಟಗಳು ದಾಖಲಾದ್ರೆ ಬಹುಶಃ ಬಹಳಷ್ಟು ಘನತೆ ಗೌರವಾನ್ವಿತ ಮೊತ್ತ ಕೂಡ. ಪರ್ವೇಜ್ ಚೆಂಡು ರಿವರ್ಸ್ ಶಾಟ್ ಬಾರಿ. ಭಾರತ್ ಗಿಳಿಯಾರು ಬಹಳಷ್ಟು ಸಮರ್ಥವಾದ ಕ್ಯಾಚ್ ಪಡ್ಕೊಳ್ಳೋ ಪ್ರಯತ್ನವನ್ನು ಮಾಡಿದ್ರು. ಅಂತಿಮ ಹಂತದಲ್ಲಿ ಕ್ಯಾಚ್ ಕೈ ಜಾರಿದ್ರು ಕೂಡ ಬಹಳಷ್ಟು ಸಮರ್ಥ ಒಂದು ಕ್ಷೇತ್ರ ರಕ್ಷಣೆ ನಡೀತಾ ಇದೆ ಜಾನ್ಸನ್ ರಿಯಲ್ ಫೈಟರ್ಸ್ ನ ಪರವಾಗಿ. ತಂಡದ ಮೊತ್ತ 16ಕ್ಕೆ 1. 3ನೇ ಓವರ್ ಚಾಲ್ತಿಯನ್ನು ಕಂಡುಕೊಳ್ತಾ ಇದೆ. ದಾಖಲೆ ಕ್ರಿಕೆಟ್ ಪಂದ್ಯಕೂಟ ಇಲ್ಲಿ ನಡೀತಾ ಇದೆ ಕೂಡ. ಈ ತನ್ಮದೆ ಮತ್ತೊಂದು ಸುಂದರತೆ ಸೆತ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಪರ್ವೇಜ್ ಉತ್ತಮ ರೀತಿಯ ಎಸೆಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ ಜಾನ್ಸನ್ ರಿಯಲ್ ಫೈಟರ್ಸ್ ನ ಪರವಾಗಿ. ಈ ಹಂತದಲ್ಲಿ ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಯಶಸ್ವಿ ಓವರ್ ಕೂಡ
ಈಗ ಮುಗಿಸ್ತಾ ಇದ್ದಾರೆ ಪರ್ವೇಸ್. ಚಾಲೆಂಜ್ ಕುಂದಾಪುರ ಮೊದಲ 3 ಓವರ್ಗಳಲ್ಲಿ 16 ಓಟಗಳನ್ನು ಪೇರಿಸ್ತಾ ಇದೆ. ಶಶಾಂಕನ ವಿಕೆಟ್ ಅನ್ನು ಕಳ್ಕೊಂಡು ರಾಜು ಬೇಕರಿ ಮಾಲೀಕರು ಬಾಡಿಗ ಈ ಟೂರ್ನಮೆಂಟಿನ ನಮ್ಮ ಮತ್ತೋರ್ವ ಪ್ರೋತ್ಸಾಹಕರು ಕೂಡ ಅವರಿಗೂ ಕೂಡ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಸಲೀಂ ಬಾಣಿಗ ಇನ್ನೋರ್ವ ಪ್ರೋತ್ಸಾಹಕರು ತಮಗೂ ಕೂಡ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಉದಯ್ ಕುಮಾರ್ ಶೆಟ್ಟಿ ಅವರ ಒಂದು ಗೌರವಾಧ್ಯಕ್ಷತೆಯಲ್ಲಿ, ಸಂತೋಷ್ ಕೋಟ್ಯಾನ್ ಅವರ ಘನಾಧ್ಯಕ್ಷತೆಯಲ್ಲಿ, ಹಿಟಾಚಿ ಮಹೇಶ್ ಅವರು, ಚಂದ್ರಣ್ಣನವರು, ಸುರೇಂದ್ರ ಕೋಟ್ಯಾನ್ ಇವರೆಲ್ಲರ ಒಂದು ಸಮ್ಮೇಳನದ ಬ್ರದರ್ಸ್ ತಂಡ ಈ ಯಶಸ್ವಿ ಪಂದ್ಯಕೂಟವನ್ನು ಇಲ್ಲಿ ಮುನ್ನಡೆಸ್ತಾ ಇದ್ದಾರೆ. ಮಲೆನಾಡ ಹೆಬ್ಬಾಗಿಲು ನಮ್ಮ ಹೊಸನಗರ, ನಿಮಗೂ ಕೂಡ ಅಭಿಮಾನದ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ ಬ್ರದರ್ಸ್ ಹೊಸನಗರದ ಪರವಾಗಿ. ಈಗ 4ನೇ ಓವರ್ ಭರತ್ ಕಿಡಿಯಾರು ಎಸ್ಗಾರಿಕೆಯನ್ನು ಕಂಡುಕೊಳ್ತಾ ಇದ್ದಾರೆ. ಮೊದಲ ಚೆಂಡು ಸುಂದರತೆ ಹೊಡೆತ ಬ್ಯಾಕ್ವರ್ಡ್ ಪಾಯಿಂಟ್ ಭಾಗದಲ್ಲಿ ಸಾಂಡಿ ಒಂದೊಡ್ಡ ಪೂರೈಕೆಯನ್ನು ಮಾಡಿದ್ರು. ಈ ರೀತಿಯಾಗಿ ತಂಡದ ಮೊತ್ತ 17 ಓಟಗಳು. ಈ ಟೂರ್ನಮೆಂಟಿನ ವಿಜಯಿ ತಂಡ 1,23,000 ರೂಪಾಯಿಗಳ ಜೊತೆಗೆ ಆಕರ್ಷಕ ಟ್ರೋಫಿಯನ್ನು ಪಡ್ಕೊಳ್ತಾರೆ. ಮತ್ತೆ ಭರತ್ ಗಿಳಿಯಾರು ಎಸ್ಗಾರಿಕೆ ಭಾಗದಲ್ಲಿ ರನ್ಔಟ್ ಅವಕಾಶ ಇಳಿತು. ರಾಜ ಈ ಬಾರಿ ಬಹಳಷ್ಟು ಉತ್ತಮವಾದ ಕ್ಷೇತ್ರ ರಕ್ಷಣೆಯನ್ನು ಮಾಡಿದ್ರು. ಸಂಪತ್ ಮೈಲಕೆರೆ ರನ್ಔಟ್ ಆಗಿ ವಾಪಸ್ ಆದ್ರು. ಚಾಲೆಂಜ್ ಕುಂದಾಪುರ 17ಕ್ಕೆ 2. ನಮ್ಮ ಟೂರ್ನಿಯ ಬಹುಮಾನದ ಪ್ರಾಯೋಜಕರಲ್ಲಿ ಓರ್ವರಾಗಿರುವಂತಹ ರಾಜೇಶ್ ಶೆಟ್ಟಿ ಬಾಣಿಗ, ಲಾರಿ ಮಾಲೀಕರು, ಸಾಗರ ಮಧುವನ ಟ್ರಾನ್ಸ್ಪೋರ್ಟ್, ತಮಗೂ ಕೂಡ ನಮ್ಮ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಈ ಹಂತದಲ್ಲಿ ವಿಪ್ಲವನ ಸೇರ್ಪಡೆ ಅಂಗಡ ಒಳಭಾಗವನ್ನು ಕಂಡುಕೊಳ್ತಾ ಇದೆ. ಹೊಸ ವರ್ಷ 2021ರ ಆರಂಭದಲ್ಲೇ ನಡೀತಾ ಇರುವಂತಹ ಒಂದು ದಾಖಲೆ ಪಂದ್ಯಕೂಟ. ಈಗಾಗಲೇ ಎಂಪೋರ್ಟ್ಸಿನ ಮುಖಾಂತರವಾಗಿ 2,500ಕ್ಕಿಂತ ಮಿಕ್ಕಿದ ಪ್ರೇಕ್ಷಕರು ಈ ಪಂದ್ಯಾಟವನ್ನು ಈಗಾಗಲೇ ವೀಕ್ಷಿಸ್ತಾ ಇದ್ದಾರೆ. ಸಮರೋಪಾದಿ ಪ್ರೇಕ್ಷಕರ ಸಂಖ್ಯೆ ಪಂದ್ಯದಿಂದ ಪಂದ್ಯಕ್ಕೆ ಬೆಳೀತಾ ಇದೆ. ನೆಹರು ಮೈದಾನ ತುಂಬಿ ತುಳುಕಾಡುವುದರ ಮುಖಾಂತರವಾಗಿ ಅತಿ ದೊಡ್ಡ ಒಂದು ಯಶಸ್ಸನ್ನು ಪಡ್ಕೊಳ್ತಾ ಇದ್ದಾರೆ ಹೊಸನಗರ ಬ್ರದರ್ಸ್. ದ್ವಿತೀಯ ಸ್ಥಾನ ತಂಡ 56,789 ರೂಪಾಯಿಗಳ ಜೊತೆ ಆಕರ್ಷಕ ಟ್ರೋಫಿಯನ್ನು ಪಡ್ಕೊಳ್ತಾರೆ. ಸೆಮಿಫೈನಲ್ ಪರಾಜಯವನ್ನು ಕಂಡ 2 ತಂಡಗಳು 15,000 ರೂಪಾಯಿಗಳ ಗೌರವಧನವನ್ನು ಕೊಡ್ತಾ ಇದ್ದೇವೆ. ಆಕರ್ಷಕ ಟ್ರೋಫಿಯನ್ನು ಕೂಡ ನೀಡ್ತಾ ಇದೆ. ಈ ರೀತಿಯಾಗಿ ಶ್ರೀಮಂತ ಕ್ರಿಕೆಟ್ ಪಂದ್ಯಕೂಟ ಇಲ್ಲಿ ನಡೀತಾ ಇದೆ ಹೊಸನಗರ ಫ್ರೆಂಡ್ಸ್ ಟ್ರೋಫಿಗಾಗಿ. ಮತ್ತೊಮ್ಮೆ ಕಳೆದ 3 ದಿನಗಳಿಂದ ಈ ನಮ್ಮ ಹೊನಲ್ ಬಳಕಿನ ಕ್ರಿಕೆಟ್ ಪಂದ್ಯಕೂಟವನ್ನ ವೀಕ್ಷಿಸ್ತಾ ಇರುವಂತ ಎಲ್ಲರಿಗೂ ಕೂಡ ಹೃದಯ ಸ್ಪರ್ಶಿ ಅಭಿನಂದನೆ, ಕೃತಜ್ಞತೆ ನಮ್ಮ ಹೊಸನಗರ ಬ್ರದರ್ಸ್ ಸಂಸ್ಥೆಯ ಪರವಾಗಿ ಸಮರ್ಪಿಸ್ತಾ ಇದ್ದೇವೆ. ನಮ್ಮ ಮತ್ತೋರ್ವ ಪ್ರೋತ್ಸಾಹಕರು ಆದಂತ ಯುವ ಉದ್ಯಮಿ ತಶ್ರೀಫ್ ಪಾಂಡಿಗ ಅವರಿಗೆ ಕೂಡ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಈ ಟೂರ್ನಮೆಂಟ್ ನಲ್ಲಿ ನಮಗೆ ಬಹಳಷ್ಟು ಸಹಕಾರವನ್ನು ಕೂಡ ಕೊಟ್ಟವರು ತಶ್ರೀಫ್ ಅವರು, ಅವರಿಗೆ ಕೃತಜ್ಞತೆ ಸಮರ್ಪಿಸ್ತಾ ಇದ್ದೇವೆ ಹೊಸನಗರ ಬ್ರದರ್ಸ್ ಸಂಸ್ಥೆಯ ಪರವಾಗಿ.
ಈಗಾಗಲೇ ಅಂಗವೈಕಲ್ಯ ಹೊಂದಿರುವಂತಹ ಮಕ್ಕಳಿಗೆ ನಾವು ಪ್ರೇಕ್ಷಕರ ಒಂದು ಸಹಕಾರದಿಂದ 27,000 ರೂಪಾಯಿಗಳ ಒಂದು ಒಟ್ಟುಗೂಡುವಿಕೆ ಆಗಿದೆ. ಹೃದಯ ಶ್ರೀಮಂತಿಕೆಯ ಪ್ರೇಕ್ಷಕರು ಈ ಒಂದು ಕೆಲಸಕ್ಕೂ ನಮ್ಮ ಜೊತೆ ಬಹಳಷ್ಟು ಉತ್ತಮ ರೀತಿಯ ಪ್ರತಿಸ್ಪಂದನೆಯನ್ನು ಕೊಟ್ಟಿದ್ರು. ಇವಾಗ ಕೊನೆ ಒಂದು ಹಂತದಲ್ಲಿ ನಮ್ಮ ಸದಸ್ಯರುಗಳು ನಿಮ್ಮ ಬಳಿಗೆ ಬರ್ತಾರೆ, ಕೈಲಾದ ಸಹಾಯ ಮಾಡಿ ಅನ್ನೋದಾಗಿ ನಿಮ್ಮನ್ನ ಕೇಳಿಕೊಂಡು ಮತ್ತೆ ಪಂದ್ಯಾಟದ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದ್ದೇವೆ. ಕೊನೆಯ ಒಂದು ಸುತ್ತು ಇವಾಗ ಕ್ರೀಡಾಂಗಣ ಪ್ರದಕ್ಷಿಣೆಗಾಗಿ ಇದು ಮತ್ತೊಂದು ಜೀವದ ಆಧಾರಕ್ಕಾಗಿ ನಾವು ನಿಮ್ಮಲ್ಲಿ ಕೇಳಿಕೊಳ್ಳುವಂತಹದ್ದು 27,000 ರೂಪಾಯಿಗಳ ಜೊತೆ ನಮ್ಮ ಬ್ರದರ್ಸ್ ಸಂಸ್ಥೆಯಿಂದಲೂ ಕೂಡ ಒಂದು ಕೊಡುಗೆಯನ್ನು ಕೊಡಲಾಗ್ತದೆ. ಒಟ್ಟಾರೆ ಅದೆಷ್ಟು ಹಣ ಜಮೆಯಾಗ್ತದೆ ನೋಡಬೇಕಾಗಿದೆ. ಅದಾದ ನಂತರ ಸಂಬಂಧಪಟ್ಟ ಅಂಗವೈಕಲ್ಯ ಇರುವಂತವರಿಗೆ ಸಮರ್ಪಿಸ್ತೇವೆ ಅನ್ನೋದಾಗಿ ಕೂಡ ಹೇಳಿಕೊಂಡು ಮತ್ತೆ ಭರತ್ ಗಿಳಿಯಾರು ಎಸ್ಗಾರಿಕೆಯನ್ನು ಮುಂದುವರಿಸ್ತಾ ಇದ್ದಾರೆ. ಜಾನ್ಸನ್ ರಿಯಲ್ ಫೈಟರ್ಸ್ ಪರವಾಗಿ ಈ ತನ್ನ ಬಹಳ ಸಮರ್ಥವಾದ ಲಾಕ್ಷಿಕ ಭಾಗದಲ್ಲಿ ತಿರುವನ್ನ ಪಡ್ಕೊಂಡಂತ ಒಂದು ಚೆಂಡು ಒಂದು ದೊಡ್ಡ ಹೆಚ್ಚುವರಿಯ ಸೇರ್ಪಡೆ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ತಂಡದ ಮೊತ್ತ ಈ ಒಂದೊಡ್ಡ ಹೆಚ್ಚುವರಿಯ ಮುಖಾಂತರವಾಗಿ 18 ಓಟಗಳು. ಸಂಪತ್ ಬೈಲಕೆರೆ ಮತ್ತು ಶಶಾಂಕ ಈಗಾಗಲೇ ಔಟ್ ಆಗಿ ವಾಪಸ್ ಆಗಿದ್ದಾರೆ. ಮತ್ತೆ ಭರತ್ ಎಸ್ಗಾರಿಕೆ ಭಾಗದಲ್ಲಿ ವಿಪ್ಲವ ಸ್ಟ್ರೈಕ್ ಪಡ್ಕೊಳ್ತಾ ಇದ್ದಾರೆ. ಈ ತನ್ಮದೆ ಲಾಕ್ಷಿಕ ಭಾಗದಲ್ಲಿ ಗ್ಲಾನ್ಸ್ ಅನ್ನ ಮಾಡ್ತಾ ಇದ್ದಾನೆ ವಿಪ್ಲವ. ಮತ್ತೆ ಒಂದು ಓಟದ ಸೇರ್ಪಡೆ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. 4ನೇ ಓವರ್ ನಲ್ಲಿ ತಂಡದ ಮೊತ್ತ 19ಕ್ಕೆ 2. ಚಾಲೆಂಜ್ ಕುಂದಾಪುರ. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಭರತ್ ಗಿಳಿಯಾರು ಮತ್ತೆ ಯಶಸ್ವಿ ಎಸ್ಗಾರಿಕೆಯನ್ನು ಮುಂದುವರಿಸ್ತಾ ಇದ್ದಾರೆ. ಬಹಳಷ್ಟು ಉತ್ತಮ ರೀತಿಯ ಒಂದು ತಂಡ ಕೂಡ ಜಾನ್ಸನ್ ರಿಯಲ್ ಫೈಟರ್ಸ್ ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಈ ಬಾರಿ ಕೂಡ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೊಂದು ಡಾಟ್ ಬಾಲಿನ ಸೇರ್ಪಡೆ 4 ಓವರ್ಗಳಲ್ಲಿ 19ಕ್ಕೆ 2. ಅಂಗಡ ಒಳಭಾಗದಲ್ಲಿ ಪಂದ್ಯಾಟ ಮತ್ತೆ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಕೊನೆಯ 2 ಓವರ್ಗಳು ಬಾಕಿ ಉಳ್ಕೊಳ್ತಾ ಇದೆ. ಚಾಲೆಂಜ್ ಕ್ರಿಕೆಟರ್ಸ್ ಆದಷ್ಟು ಆಟದ ಒಂದು ಚಾಲೆಂಜ್ ಅನ್ನು ಮಾಡ್ತದೆ ನೋಡಬೇಕಾಗಿದೆ. ಅಂಗಡ ಒಳಭಾಗದಲ್ಲಿ ಎದುರಾಳಿಗಳ ತಂಡ ರಿಯಲ್ ಫೈಟರ್ಸ್ ಜಾನ್ಸನ್ ಕರಾವಳಿಯ ಬಲಿಷ್ಠ ತಂಡ. ಈಗಾಗಲೇ ನಾವು ಏನು ಇದಕ್ಕಿಂತ ಮೊದಲು ಪ್ರಕಟಣೆಯನ್ನು ಮಾಡಿದ್ದೀವಿ. ಅಂಗವೈಕಲ್ಯ ಹೊಂದಿರುವಂತ ಆ 3 ಮಕ್ಕಳಿಗೆ ಮಾಸ್ತಿಕಟ್ಟೆ ಸುಬ್ರಹ್ಮಣ್ಯ ಅವರ ವತಿಯಿಂದ ಅವರೆಲ್ಲರ ಒಂದು ಸಹಕಾರವನ್ನು ಪಡ್ಕೊಂಡು ಬೆಳಗಿನ ಅವಧಿಯಲ್ಲಿ 25,000 ರೂಪಾಯಿಗಳ ಒಂದು ಕೊಡುಗೆಯನ್ನು ಅವರು ದಾನಿಗಳ ಮುಖಾಂತರ ಒಗ್ಗೂಡಿಸಿ ಕೊಟ್ಟಿದ್ದಾರೆ. ಅದಕ್ಕಾಗಿ ಅವರಿಗೆ ಅಭಿನಂದನೆಯನ್ನು ಸಮರ್ಪಿಸ್ತಾ ಇದ್ದೇವೆ ನಮ್ಮ ಬ್ರದರ್ಸ್ ಹೊಸನಗರದ ಪರವಾಗಿ. ಆಶೀಶ್ ಅಲವರು ಎಸ್ಗಾರಿಕೆಯನ್ನು ಕಂಡುಕೊಳ್ತಾ ಇದ್ದಾರೆ. ಕೊನೆ 12 ಎಸ್ಗಳು ಮೊದಲ ಹಂತದಲ್ಲಿ ಬಾಕಿ ಉಳ್ಕೊಳ್ತಾ ಇದೆ.
ಮೊದಲ ಒಂದು ಚೆಂಡು ವಿಪ್ಲವ ಇಬ್ಬರು ರನ್ ಮಾಡೋ ಪ್ರಯತ್ನಗಳಿತ್ತು. ರಾಜ ಸಾಲಿಗ್ರಾಮ ನಾನ್ ಸ್ಟ್ರೈಕರ್ ಗೆ ಥ್ರೋ ಮಾಡ್ತಾ ಇದ್ದಾರೆ. ಲೈಕ್ ಬಾಯ್ ತಂಡ ಮತ್ತೊಂದೆಡೆ ಚೋರಿಯ ಸೇರ್ಪಡೆ ಈ ಹಂತವನ್ನು ಕಂಡುಕೊಳ್ತಾ ಇದೆ. 20 ಓಟಗಳು. ಕಾರ್ತಿಕ್ ತುಪ್ಪೂರು ಲಾರಿ ಮಾಲೀಕರು ನಮ್ಮ ಈ ಟೂರ್ನಮೆಂಟಿನ ಇನ್ನೋರ್ವ ಪ್ರೋತ್ಸಾಹಕರು ಕೂಡ ಅವರಿಗೆ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಬ್ರದರ್ಸ್ ಸಂಸ್ಥೆಯ ಪರವಾಗಿ ಈ ತರಹದ ಸ್ಯಾಂಡಿ ಹೊಡೆತ ದೀಪಕ್ ಕವರ್ಸ್ ಮೇಲ್ ಭಾಗದಲ್ಲಿ ಒಂದರ ಪೂರೈಕೆಯನ್ನು ಮಾಡಿ ಎರಡನೇ ಒಟ್ಟ ಪೂರೈಕೆ ಆಗ್ತಾ ಇದೆ. ಮಿಸ್ಫೀಲ್ಡ್ ಅನ್ನು ಸುಜಿತ್ ಮಾಡಿದ್ರು. 3 ಓಟಗಳು ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಈ ರೀತಿಯಾಗಿ ತಂಡದ ಮೊತ್ತ 23 ಓಟಗಳು. 2 ಪ್ರಮುಖ ವಿಕೆಟ್ಸ್ ಗಳನ್ನು ಕಳ್ಕೊಂಡು ಆಡ್ತಾ ಇದ್ದಾರೆ ಚಾಲೆಂಜ್ ಕ್ರಿಕೆಟರ್ಸ್ ಕುಂದಾಪುರ. ಸಿದ್ದೇಶ ಹೆಬ್ಬಾಯಿಲ್ ಲಾರಿ ಮಾಲೀಕರು ಸಿದ್ದೇಶ್ ಹೆಬ್ಬಾಯಿಲ್ ಅವರು ಕೂಡ ನಮ್ಮ ಮತ್ತೋರ್ವ ಪ್ರೋತ್ಸಾಹಕರು. ಅವ್ರಿಗೆ ಕೂಡ ಕೃತಜ್ಞತೆ ಸಮರ್ಪಿಸ್ತಾ ಇದ್ದೇವೆ. ಈ ಹಂತದಲ್ಲಿ ಮತ್ತೆ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಅಂಗಳ ಒಳಭಾಗದ ತಂಡ ಮೊತ್ತ 23 ಓಟಗಳು. ಈ ಬಾರಿ ಸ್ಯಾಂಡಿ ರಿವರ್ಸ್ ಮಾಡೋ ಪ್ರಯತ್ನ. ಈ ಬಾರಿ ಕೂಡ ಓಟಗಳನ್ನ ಪೂರೈಕೆ ಮಾಡಿಕೊಳ್ತಾ ಇದ್ದಾರೆ. ಬಹಳಷ್ಟು ಉತ್ತಮ ಒಂದು ಓಟಗಾರಿಕೆಯನ್ನು ವಿಪ್ಲವ ಮತ್ತು ಸ್ಯಾಂಡಿ ತೋರ್ಪಡಿಸ್ತಾ ಇದ್ದಾರೆ. ತಂಡದ ಮೊತ್ತ 24 ಓಟಗಳು. 5ನೇ ಓವರ್ ಚಾಲ್ತಿಯನ್ನು ಕಂಡುಕೊಳ್ತಾ ಇದೆ. ಸಾರಿ, ತಂಡ ಮೊತ್ತ 25. ಮತ್ತೆ ಆಶೀಶ್ ಬಾರಿ ವಿಪ್ಲವಗೆ ಸಂದ ಚೆಂಡು ಬಹಳ ಸಮರ್ಥ ಲೇಟ್ ಕಟ್ಟಿ ಬಾರಿ ಗಾಲಿ ಭಾಗದಲ್ಲಿ ಮತ್ತೊಂದು ಹೆಚ್ಚುವರಿಯ ಸೇರ್ಪಡೆ. 26 ಓಟಗಳನ್ನು ತಲುಪ್ತಾ ಇದೆ. ಚಾಲೆಂಜಿನ ಮೊತ್ತ. ಬಹಳಷ್ಟು ವರ್ಷಗಳಿಂದ ಕ್ರಿಕೆಟ್ ಫೀಲ್ಡ್ ನಲ್ಲಿ ಇರುವಂತಹ ಈ ಒಂದು ತಂಡ ಚಾಲೆಂಜ್ ಚಂದ್ರಣ್ಣನವರ ಒಂದು ನೇತೃತ್ವದಲ್ಲಿ ಕೆಪಿ ಗರಡಿಯಲ್ಲಿ ಪಳಗ್ತಾ ಇರುವಂತಹ ತಂಡ. ಈ ಬಾರಿ ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಬಹಳಷ್ಟು ಉತ್ತಮ ಎಸೆಗಾರಿಕೆಯನ್ನು ಆಶೀಶ್ ತೋರ್ಪಡಿಸಿದ್ರು. ಮೊದಲ 5 ಓವರ್ಗಳ ಮುಕ್ತಾಯದ ಹಂತದಲ್ಲಿ ತಂಡದ ಮೊತ್ತ 26 ಓಟಗಳು. ಜನಾರ್ದನ್ ಲಾರಿ ಮಾಲೀಕರು, ಶಶಾಂಕ ಅಟ್ಟಟ್ಟೆ, ಕೆಇಬಿ ಕಾಂಟ್ರಾಕ್ಟರ್ ಇವರು ಕೂಡ ನಮ್ಮ ಈ ಟೂರ್ನಮೆಂಟ್ ಗೆ ಸಹಕಾರವನ್ನು ಕೊಟ್ಟವರು, ಪ್ರೋತ್ಸಾಹಕರು ಕೂಡ. ಈ ಸಂದರ್ಭ ಅವರಿಗೆ ಕೂಡ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ. ನಮ್ಮ ಹೊಸನಗರ ಬ್ರದರ್ಸ್ನ ಪರವಾಗಿ. ಈ ರೀತಿಯ ಒಂದು ಟೂರ್ನಮೆಂಟ್ ಈಗ ನಡೀತಾ ಇದೆ. ಅತಿ ದೊಡ್ಡ ಮಟ್ಟದ ಒಂದು ಬಿಗ್ ಬಜೆಟ್ ಕಾರ್ಯಕ್ರಮವಾಗಿ ಇವತ್ತು ಯಶಸ್ಸಿನ ಸಮರೋಪಾದಿಯನ್ನು ಕಂಡುಕೊಳ್ತಾ ಇರುವಂತಹ ಪಂದ್ಯಕೂಟ. ಬ್ರದರ್ಸ್ ಅನ್ನುವಂತಹ ಹೆಸರಿನಲ್ಲಿ ಸಂತೋಷ್ ಕೋಟ್ಯಾನ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಅತಿ ಯಶಸ್ವಿ ಪಂದ್ಯಕೂಟ ಇಲ್ಲಿ ಮುಂದುವರಿಕೆಯನ್ನು ಕಂಡುಕೊಂಡ್ರೆ ಈ ಟೂರ್ನಮೆಂಟ್ ಗೆ ಸಹಕರಿಸಿದಂತಹ ಎಲ್ಲಾ ದಾನಿಗಳಿಗೂ, ಪಂದ್ಯಾಟ ನೋಡ್ತಾ ಇರುವಂತಹ ಎಲ್ಲ ಪ್ರೇಕ್ಷಕರಿಗೆ, ಹಗಲಿರುಳು ನಮ್ಮ ಜೊತೆ ಕೈ ಜೋಡಿಸಿದ ಎಲ್ಲರಿಗೂ ಕೂಡ ಅಧ್ಯಕ್ಷರು ಸಂತೋಷ್ ಕೋಟ್ಯಾನ್ ಅವರ ಪರವಾಗಿ ಹೃದಯ ಸ್ಪರ್ಶಿ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಈ ತನ್ಮಧ್ಯೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಹರೀಫ್ ಮುಖ ಬಹಳಷ್ಟು ಉತ್ತಮ ಸೇರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ರಿಯಲ್ ಫೈಟರ್ಸ್ ಜಾನ್ಸನ್ ಪರವಾಗಿ ಬಹಳಷ್ಟು ಎಕ್ಸ್ಪೀರಿಯನ್ಸ್ ಆಲ್ರೌಂಡರ್ ಕೂಡ
ಆರಿಫ್ ಮೊಹಮ್ಮದ್ ಮುಖಾ ಈ ಬಾರಿ ರಿಯಲ್ ಫೈಟರ್ಸ್ ಜಾನ್ಸನ್ ಪರವಾಗಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಏತನ್ಮಧ್ಯೆ ಸುಂದರತೆ ಒಂದು ಹೊಡೆತ, ಬೌಲರ್ಸ್ ಬ್ಯಾಕ್ ಡ್ರೈವ್ ಅನ್ನು ಮಾಡಿದ ವಿಪ್ಲವನ ಹೊಡೆತ ಈ ಬಾರಿ ಕ್ಯಾಚ್ ಆಗೋದರ ಮುಖೇನವಾಗಿ ಚಾಲೆಂಜರ್ಸ್ ಕುಂದಾಪುರ ಮೂರನೇ ವಿಕೆಟ್ ರೂಪದಲ್ಲಿ ವಿಪ್ಲವನ ವಿಕೆಟ್ ಅನ್ನು ಕಳ್ಕೊಳ್ತಾ ಇದ್ದಾರೆ. ಕೊನೆಯ 3 ಚೆಂಡುಗಳು ಮೊದಲ ಹಂತದಲ್ಲಿ ಬಾಕಿ ಉಳ್ಕೊಳ್ತಾ ಇದೆ. ಚಾಲೆಂಜ್ ಕುಂದಾಪುರ 26ಕ್ಕೆ 3. ಮತ್ತೊಬ್ಬ ದಾಂಡಿಗನ ಸೇರ್ಪಡೆ ಗಣೇಶ ಅಂಗಣ ಒಳ ಪ್ರವೇಶವನ್ನು ಮಾಡ್ತಾ ಇದ್ದಾನೆ. ಕೊನೆಯ 3 ಚೆಂಡುಗಳಲ್ಲಿ ಆದಷ್ಟು ಓಟವನ್ನ ಚಾಲೆಂಜ್ ದಾಖಲಿಸ್ತಾರೆ, ನೋಡಬೇಕಾಗಿದೆ. ಮತ್ತೆ ಮುಖ SR ಕೆ ಭಾಗದಲ್ಲಿ ಶಾರ್ಟ್ ಮಿಡ್ ಭಾಗದಲ್ಲಿ ಅನಿಲ್ ಕಾರ್ವಿ, ಜಾನ್ಸನ್ ರಿಯಲ್ ಫೈಟರ್ಸ್ ಪರವಾಗಿ ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇದೆ. ಒಂದೋಟ ಪೂರೈಕೆ ಲೆಗ್ ಬೈ ಅನ್ನುವಂತ ಸೂಚನೆ ಮುಖಾಂತರ ತಂಡದ ಮೊತ್ತ ಕೂಡ 27 ಓಟಗಳನ್ನು ತಲುಪ್ತಾ ಇದ್ದಾರೆ. ಮತ್ತೆ ಸಿಆರ್ಕೆ ವಿಭಾಗದಲ್ಲಿ ಮುಖ ಕ್ಷೇತ್ರ ರಕ್ಷಣೆ ಬದಲಾವಣೆಯನ್ನು ಮಾಡ್ತಾ ಇದ್ದಾರೆ. ಬಾರಿ ಸ್ಕ್ವೇರ್ ಲೆಗ್ ಭಾಗದ ಲೆಫ್ಟಿ ಸುಜಿತ್ ಕ್ಷೇತ್ರ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಆರಿಫ್ ಗೆಸದ ಚೆಂಡು ಲಾಂಗ್ ಆಫ್ ಲಾಂಗ್ ನಡುವಣ ಈ ಬಾರಿ ಬಹಳಷ್ಟು ಉತ್ತಮರಿತ ಹೊಡೆತ. ಗಣೇಶ್ ಎರಡೋಟ ಪೂರೈಕೆಯನ್ನು ಮಾಡಿಕೊಳ್ತಾ ಇದ್ದಾರೆ. ತಂಡದ ಮೊತ್ತ ಕೂಡ 29ಕ್ಕೆ 3 ಹುದ್ದರಿಗಳನ್ನು ಕಳ್ಕೊಳ್ತಾ ಇದೆ. ಕೊನೆಯ ಒಂದು ಕ್ವಾರ್ಟರ್ ಫೈನಲ್ ಪಂದ್ಯಾಟ ಇಲ್ಲಿ ನಡೀತಾ ಇದೆ. ಹೊಸನಗರ ಫ್ರೆಂಡ್ಸ್ ಟ್ರೋಫಿ ಆಗಿ ಏತನ್ಮಧ್ಯೆ ಸಮರ್ಥ ಅಂತಿಮ ಚೆಂಡಲ್ಲಿ ದೀಪಕ್ಷ ಕವರ್ ಸೀಮಾರಕ್ಕೆ ಅವರ ಭಾಗವನ್ನು ಕಾಣ್ತಾ ಇದೆ. ಈ ಬಾರಿ ಗಣೇಶನ ಹೊಡೆತ 6 ಓವರ್ಗಳ ಮುಕ್ತಾಯದಲ್ಲಿ 33ಕ್ಕೆ 3 ಪಂದ್ಯಾಟದ ಜಯಕ್ಕಾಗಿ ಸೆಮಿಫೈನಲ್ಗೆ ಇರಬೇಕಾದ್ರೆ 34 ಓಟಗಳನ್ನು ದಾಖಲಿಸಬೇಕಾಗಿದೆ. ರಿಯಲ್ ಫೈಟರ್ಸ್ ಜಾನ್ಸನ್ ಈ ಒಂದು ತಂಡ 34 ಓಟವನ್ನು ಟಾರ್ಗೆಟ್ ಆಗಿ ಪಡ್ಕೊಳ್ತಾ ಇದೆ. ಈ ನಮ್ಮ ಕಾರ್ಯಕ್ರಮದ ಮತ್ತೋರ್ವ ಪ್ರೋತ್ಸಾಹಕರು ಜನಾರ್ದನ್ ಲಾರಿ ಮಾಲೀಕರು ಬ್ರಹ್ಮೇಶ್ವರ, ಅವರ ಜೊತೆ ಶಶಾಂಕ್ ಕಟ್ಟಟ್ಟೆ ಅವರು, KEB ಕಾಂಟ್ರಾಕ್ಟ್ ಅವರು ಕೂಡ ನಮ್ಮ ಈ ಅತಿ ದೊಡ್ಡ ಮಟ್ಟದ ಟೂರ್ನಮೆಂಟ್ಗೆ ಸಹಕಾರಿಗಳಾಗಿ ನಮ್ಮ ಜೊತೆ ಪ್ರೋತ್ಸಾಹಕರಾಗಿ ಕೂಡ ಅವರು ಸಹಕಾರವನ್ನು ಕೊಟ್ಟಿದ್ದಾರೆ. ಇವರಿಬ್ಬರಿಗೂ ಕೂಡ ನಮ್ಮ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಬ್ರದರ್ಸ್ ಹೊಸನಗರದ ಪರವಾಗಿ ಕೊನೆಯ ಒಂದು ಸುತ್ತಿನ ಪ್ರದಕ್ಷಿಣೆ ಇರ್ತದೆ. 3 ಮಕ್ಕಳಿಗೆ ಅವರ ಚಿಕಿತ್ಸಾ ವೆಚ್ಚಕ್ಕಾಗಿ ನಾವು ನಿಮ್ಮ ಹತ್ರ ನಮ್ಮ ಸದಸ್ಯರುಗಳು ಬರ್ತಾರೆ. ಈಗಾಗಲೇ 26,000 ರೂಪಾಯಿಗಳಷ್ಟೊಂದು ಧನ ಸಹಾಯವನ್ನ ತಾವುಗಳೆಲ್ಲ ಮಾಡಿದ್ದೀರಿ. ಈ ಹೊಸನಗರ ಪಟ್ಟಣದವರಾಗಿರ್ಬೋದು, ಊರ ಪರವೂರಿನ ಎಲ್ಲ ದಾನಿಗಳು ಇಂಥದೊಂದು ಅತಿ ದೊಡ್ಡ ಕೆಲಸಕ್ಕೆ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಯಾವತ್ತಿಗೂ ಕೂಡ ನಿಮ್ಮ ನೆನಪು ನಮ್ಮಲ್ಲಿ ಇರ್ತದೆ. ಈ ಮಾನವೀಯ ನೆಲೆಯ ಸಹಕಾರಕ್ಕಾಗಿ ಎಲ್ಲರಿಗೂ ಕೂಡ ಅಭಿನಂದನೆ, ಕೃತಜ್ಞತೆ ಏಕಕಾಲದಲ್ಲೇ ಸಮರ್ಪಿಸ್ತಾ ಇದ್ದೇವೆ. ಬ್ರದರ್ಸ್ ಹೊಸನಗರದ ಪರವಾಗಿ
ಅಂಗನವಾಡಿ ಭಾಗದಲ್ಲಿ ರಾಜ ಸಾಲಿಗ್ರಾಮ ಮತ್ತು ಅಶೋಕ್ ಪಿಳ್ಳ ಸೇರ್ಪಡೆ ಆಗ್ತಾ ಇದೆ. ಸೆಮಿಫೈನಲ್ ಗೆರಬೇಕಾದ್ರೆ ಇವಾಗ 36 ಎಸೆತ 34 ಓಟದ ಒಂದು ಚಾಲೆಂಜ್ ಅನ್ನು ಮಾಡ್ತಾ ಇದೆ ಚಾಲೆಂಜ್ ಕ್ರಿಕೆಟರ್ಸ್ ಕುಂದಾಪುರ. ಲೋಹಿತ್ ಸಿಬಿ ಗೌಡ ಈಶ್ವರಿ ಟ್ರಾನ್ಸ್ಪೋರ್ಟ್ ನಮ್ಮ ಕಾರ್ಯಕರ್ತರು ಕೂಡ ಫ್ರೆಂಡ್ಸ್ ಗ್ರೂಪಿನ ಕಾರ್ಯಕರ್ತರು ಅವರಿಗೆ ಕೂಡ ನಮ್ಮ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ ಹೊಸನಗರ ಬ್ರದರ್ಸ್ ಸಂಸ್ಥೆಯ ಪರವಾಗಿ. ಸಾಮಾಜಿಕ ಜಾಲತಾಣದಲ್ಲಿ ನಮಗೆ ಬಹಳಷ್ಟು ಒಂದು ಪ್ರಚಾರವನ್ನು ಕೊಟ್ಟವರು ಮಲೆನಾಡ ಹೆಬ್ಬಾಗಿಲು ನಮ್ಮ ಹೊಸನಗರ ಅನ್ನುವಂತಹ ಒಂದು ಫೇಸ್ಬುಕ್ ಪೇಜಿನ ಮುಖಾಂತರವಾಗಿ ನಮ್ಗೆ ಸಹಕರಿಸಿದವರು ಅವರಿಗೆ ಕೂಡ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಅತಿ ಯಶಸ್ವಿ ಪಂದ್ಯಕೂಟದಲ್ಲಿ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ ಹೊಸನಗರ ಫ್ರೆಂಡ್ಸ್ ಟ್ರೋಫಿಯಾಗಿ. ಸ್ಪರ್ಧಾ ಕಣದಲ್ಲಿ ಈಗ 6 ತಂಡಗಳು ಉಳ್ಕೊಳ್ತಾ ಇದೆ. ಹೊಸನಗರದ ಈ ಒಂದು ನೆಹರು ಮೈದಾನ ಮಂಜು ಕವಿದ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಕಳೆದ ಕೆಲವೊಂದು ದಿನಗಳಿಂದ ಅಕಾಲಿಕ ಮಳೆ ಆಗಿತ್ತು, ಟೂರ್ನಮೆಂಟ್ಗೆ ಒಂದಷ್ಟು ಸಮಸ್ಯೆ ಆಗಿತ್ತು. ಆದ್ರೆ ಇವಾಗ ಸರಾಗವಾಗಿ ಯಶಸ್ವಿಯಾಗಿ ಪಂದ್ಯಾಟದ ಮುಂದುವರಿಕೆ ಆಗ್ತಾ ಇದೆ. ಮೊದಲ ಓವರ್ಗಾಗಿ ಲೋಕು ಎಸ್ಗಾರಿಕೆ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಸ್ಟ್ರೈಕ್ ಪಡ್ಕೊಳ್ತಾ ಇರುವಂತಹ ಆಟಗಾರ ರಾಜ ಸಾಲಿಗ್ರಾಮ. ಲೋಕು ಮೊದಲ ಚೆಂಡು ಯಾವುದೇ ರೀತಿಯ ಓಟಗಳ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲಿನ ಒಂದು ಸೇರ್ಪಡೆ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಲೋಕು ಎಸ್ಗಾರಿಕೆಯನ್ನು ಕಂಡುಕೊಳ್ತಾ ಇದ್ದಾರೆ. ಕಳೆದ 3 ದಿನಗಳಿಂದ ನಡೀತಾ ಇರುವಂತಹ ಅತಿ ದೊಡ್ಡ ಮಟ್ಟದ ಅತಿ ಯಶಸ್ವಿ ಪಂದ್ಯಕೂಟದ ಅಂತಿಮ ಹಂತಕ್ಕೆ ನಾವು ಬರ್ತಾ ಇದ್ದೇವೆ. ಹೊಸನಗರ ಫ್ರಂಟ್ ಟ್ರೋಫಿಗಾಗಿ ಕ್ಷೇತ್ರ ರಕ್ಷಣೆ ಮತ್ತೆ ಬದಲಾಗ್ತಾ ಇದೆ. ಲೋಕು ಎಸ್ಗಾರಿಕೆಯನ್ನು ಕಂಡುಕೊಳ್ತಾ ಇದ್ದಾರೆ 2ನೇ ಬಾರಿಗೆ. ಈ ತನ್ಮಧ್ಯೆ ಬಹಳ ಸಮರ್ಥ ನೋಡುತ್ತಾ ರಾಜಧಾನಿಯಲ್ಲಿ ಲಾಂಗ್ ಭಾಗದಲ್ಲಿ ಪೂರೈಕೆ ಆಗ್ತಾ ಇದೆ. ರಾಜ ಸಾಲಿಗ್ರಾಮ ಇನ್ನಿಂಗ್ಸ್ ಕೂಡ ಆರಂಭವನ್ನು ಕಂಡುಕೊಂಡ್ರು. ರಾಜ ಸಾಲಿಗ್ರಾಮ ಅವರು ಪ್ರತಿ ಸಿಕ್ಸರ್ಗೆ ಮಸ್ತಿಕಟ್ಟೆ ಸುಬ್ರಹ್ಮಣ್ಯ ಅವರು 500 ರೂಪಾಯಿಗಳ ಕಾಣಿಕೆಯನ್ನು ಘೋಷಣೆ ಮಾಡಿರ್ತಾರೆ. ಕ್ಷೇತ್ರ ರಕ್ಷಣೆ ಮತ್ತೆ ಬದಲಾವಣೆಯನ್ನು ಮಾಡ್ತಾ ಇದೆ ಚಾಲೆಂಜ್ ಕುಂದಾಪುರ್. ಕಟ್ಟೆ ಪ್ರವೀಣ್ ಅವರು ಮಕ್ಕಳ ಚಿಕಿತ್ಸಾ ವೆಚ್ಚಕ್ಕೆ 500 ರೂಪಾಯಿಗಳನ್ನು ಕೊಟ್ಟು ಸಹಕರಿಸಿದ್ದಾರೆ. ಅವರು ಕೂಡ ಕೃತಜ್ಞತೆಯನ್ನು ಹೇಳ್ತಾ ಇದ್ದಾರೆ. ಬಹಳ ಸಮರ್ಥ ನೋಡುತ್ತಾ ಇದ್ದಾರೆ ಅಶೋಕ್ ಪಿಳ್ಳ ಡೀಪ್ ಲೆಗ್ನಲ್ಲಿ ಬೌಂಡರಿಯನ್ನು ದಾಖಲಿಸ್ತಾ ಇದ್ದಾರೆ. ಬಹಳಷ್ಟು ಉತ್ತಮ ರೀತಿಯ ನೋಡುತ್ತಾ ಕೂಡ ಜಾನ್ಸನ್ ರಿಯಲ್ ಫೈಟರ್ಸಿನ ಪರವಾಗಿ ಬಹಳಷ್ಟು ಒಂದು ಬಿರುಸಿನ ಹೊಡೆತ ದಾಖಲಾಗ್ತಾ ಇದೆ. ತಂಡದ ಮೊತ್ತ ಈ ಬಾರಿ 5 ಓಟಗಳನ್ನು ತಲುಪ್ತಾ ಇದೆ. ದಯವಿಟ್ಟು ಪ್ಲೇಯರ್ ಸ್ಟ್ಯಾಂಡ್ ಅಲ್ಲಿ ಮೊದಲು
ಆಟಗಾರರಿಗೆ ಚೇರ್ಸ್ ಗಳನ್ನ ಬಿಟ್ಕೊಡ್ಬೇಕು. ನಮ್ಮ ವಾಲಂಟಿಯರ್ಸ್ ಅಲ್ಲಿ ಪ್ಲೇಯರ್ ಸ್ಟ್ಯಾಂಡ್ ಕ್ಲಿಯರ್ ಮಾಡಿಕೊಡಿ. ಪ್ಲೇಯರ್ಸ್ ಎಲ್ಲೆಲ್ಲ ಕೂತಿದ್ದಾರೆ. ಲೋಕು ಈ ತನ್ಮದಲ್ಲಿರುವಂತಹ ಚೆಂಡು ಅಶೋಕ್ ಪಿಳ್ಳ ಒಂದು ದೊಡ್ಡ ಪೂರೈಕೆಯನ್ನು ಮಾಡಿದ್ರು. ರಿವರ್ಸ್ ಶಾಟ್ ಅನ್ನು ದಾಖಲಿಸುವ ಮುಖೇನವಾಗಿ ತಂಡದ ಮೊತ್ತ ಈಗ ರಿಯಲ್ ಫೈಟರ್ಸ್ ಜಾನ್ಸನ್ 6 ಓಟಗಳನ್ನು ತಲುಪ್ತಾ ಇದೆ. 34ರ ಒಂದು ಗುರಿಯನ್ನ ನಿಗದಿ ಮಾಡ್ತಾ ಇರುವಂತಹ ಒಂದು ತಂಡ ಚಾಲೆಂಜ್ ಕ್ರಿಕೆಟರ್ಸ್ ಕುಂದಾಪುರ ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಈ ತನ್ಮದ ಔಟ್ರೇಜ್ ಅಂತ ಒಂದು ಚೆಂಡು ಗಾಲಿ ಭಾಗದಲ್ಲಿ ಮತ್ತೆ ಒಂದೊಂದು ಹೆಚ್ಚುವರಿಯನ್ನು ಕಂಡುಕೊಂಡ್ರು. ಒಂದೊಂದು ಹೆಚ್ಚುವರಿಯ ಸೇರ್ಪಡೆ ಕೂಡ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಈ ಹಂತದಲ್ಲಿ ತಂಡದ ಮೊತ್ತ 7 ಓಟಗಳನ್ನು ತಲುಪ್ತಾ ಇದೆ. ಯಾವುದೇ ರೀತಿ ಒಂದು ಆಘಾತವನ್ನು ಕಂಡುಕೊಳ್ತಾ ಇಲ್ಲ ರಿಯಲ್ ಫೈಟರ್ಸ್ ಜಾನ್ಸನ್. ಮತ್ತೆ ಲೋಕು ರಿವರ್ಸ್ ಶಾಟ್ ಮಾಡೋ ಪ್ರಯತ್ನ, ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಲೋಕು ಓವರ್ ಮುಕ್ತಾಯವಾಗ್ತಾ ಇದೆ. ಮೊದಲ ಓವರ್ ಮುಕ್ತಾಯದಲ್ಲಿ 7ಕ್ಕೆ ನೋ ಲಾಸ್. 30 ಎಸೆತ ಜಯಕ್ಕಾಗಿ 27 ಓಟಗಳ ಅವಶ್ಯಕತೆ. ಬಹಳಷ್ಟು ಬಿಗು ಹೋರಾಟದ ನಿರೀಕ್ಷೆ ಪಂದ್ಯ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಚಾಲೆಂಜ್ ಕ್ರಿಕೆಟರ್ಸ್ ಕುಂದಾಪುರ ವರ್ಸಸ್ ಜಾನ್ಸನ್ ರಿಯಲ್ ಫೈಟರ್ಸ್. ಹೊಸ ಕ್ರೀಡಾ ಋತುವಿನ ಆರಂಭದಲ್ಲಿ ನಡೀತಾ ಇರುವಂತಹ ಹೊಸನಗರ ಫ್ರೆಂಡ್ಸ್ ಟ್ರೋಫಿಯಾಗಿ ಈ ಒಂದು ಕಾಳಗ ಇಲ್ಲಿ ನಡೀತಾ ಇದೆ. ಈಗಾಗಲೇ 3 ತಂಡಗಳು ಜೈ ಕರ್ನಾಟಕ ಕ್ರಿಕೆಟರ್ಸ್ ಬೆಂಗಳೂರು, ಎಸ್ಪಿ ಕೊಪ್ಪ, ಗ್ರೀನ್ ಪಾರ್ಕ್ ಕ್ರಿಕೆಟರ್ ಶಿವಮೊಗ್ಗ, ಈ 3 ತಂಡಗಳು ಈಗಾಗಲೇ ಸೆಮಿಫೈನಲ್ ಪ್ರವೇಶವನ್ನು ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಈಗ 4ನೇ ತಂಡವಾಗಿ ಅದ್ಯಾವ ತಂಡ ಸೆಮಿಫೈನಲ್ ಪ್ರವೇಶವನ್ನು ಮಾಡ್ತಾ ನೋಡಬೇಕಾಗಿದೆ. ಹೊಸ ಪರಿಚಯವನ್ನು ಮಾಡ್ತಾ ಇದ್ದಾರೆ ದಿನೇಶ ಎಸ್ಆರ್ಕೆ ಭಾಗದಲ್ಲಿ. ದಿನೇಶ ಎಸ್ಆರ್ಕೆ ಭಾಗದಲ್ಲಿ ಮೊದಲ ಒಂದು ಚೆಂಡು ಯಾರ್ಕರ್ಲೆಂಡ್ ಡೆಲಿವರಿ ಕವರ್ಸುವಾಗದಲ್ಲಿ ನೋಡಿ ರಾಜ ಪೂರೈಕೆಯನ್ನು ಮಾಡಿಕೊಂಡ್ರು. 8ಕ್ಕೆ ತಲುಪ್ತಾ ಇದೆ. ಅತಿ ಯಶಸ್ವಿ ಪಂದ್ಯಕೂಟ ಉದಯ್ ಕುಮಾರ್ ಶೆಟ್ಟಿ ಅವರ ಗೌರವಾಧ್ಯಕ್ಷತೆಯಲ್ಲಿ ಸಂತೋಷ್ ಕೋಟ್ಯಾನ್ ಅವರ ಒಂದು ಅಧ್ಯಕ್ಷತೆ ನಡೀತಾ ಇದೆ. ಈ ನಡುವೆ ಅಧ್ಯಕ್ಷರಿಗೆ ಸಂಪೂರ್ಣವಾಗಿರುವಂತಹ ಒಂದು ಸಹಕಾರವನ್ನು ಮಾಡುವ ಮುಖಾಂತರವಾಗಿ ಹಿಟಾಚಿ ಮಹೇಶ್ ಅವರು ಕೂಡ ನಮಗೆ ಬಹಳಷ್ಟು ಸಹಕಾರವನ್ನು ಕೊಟ್ಟಿದ್ದಾರೆ. ಅವರಿಗೆ ಕೂಡ ನಮ್ಮ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಏತನ್ಮಧ್ಯೆ ನೋಬಾಲ್ ಅನ್ನುವಂತಹ ಸೂಚನೆ ಬರುವುದರ ಮುಖೇನವಾಗಿ ತಂಡದ ಮೊತ್ತ ಈ ಹಂತದಲ್ಲಿ 10 ಓಟಗಳು, 34 ಓಟಗಳು.
ದಿನೇಶ ಮತ್ತೆ ಎಸ್ ಆರಿಕೆಯನ್ನ ಕಂಡುಕೊಳ್ತಾ ಇದ್ದಾರೆ. ಏತನ್ಮಧ್ಯೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೊಂದು ಡಾಟ್ ಬಾಲಿನ ಸೇರ್ಪಡೆ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಬಹಳಷ್ಟು ಮಂದಿ ಪ್ರೇಕ್ಷಕರು, ಸಮಾರೋಪಾದಿ ಪ್ರೇಕ್ಷಕರು ಕೂಡ ಪಂದ್ಯಾಟವನ್ನು ನೋಡ್ತಾ ಇದ್ದಾರೆ. ಅತ್ಯುತ್ತಮ ಮಟ್ಟದಲ್ಲಿ ಹೊಸನಗರ ಪ್ರದರ್ಶನ ಆಶ್ರಯದಲ್ಲಿ ನಡೀತಾ ಇರುವಂತಹ ಈ ಒಂದು ರಾಜ್ಯ ಮಟ್ಟ ಕ್ರಿಕೆಟ್ ಪಂದ್ಯಕೂಟದಲ್ಲಿ ನಡೀತಾ ಇದೆ. ಮತ್ತೆ ದಿನೇಶ್ ಶಿಮಾರಿ ಈ ತನ್ಮಧ್ಯೆ ಮನಸ್ಸ ಮಾಡ್ತಾರೆ ತಾಯಿ ಮಾರಿ ಸ್ವಾಗತವಾಗಿದ್ದಲ್ಲಿ ಒಂದಾಟದ ಪೂರೈಕೆಯನ್ನು ಮಾಡಿಕೊಂಡ್ರು ರಾಜ. ತಂಡದ ಮೊತ್ತ ಈ ಒಂದೆಡೆ ಹೆಚ್ಚುವರಿ ಮುಖಾಂತರವಾಗಿ ಲೈಕ್ ಬಾಯ್ 11ಕ್ಕೆ ಲಾಸ್ 34 ಓಟವನ್ನ ದಾಖಲಿಸಬೇಕಾಗಿದೆ. ರಿಯಲ್ ಫೈಟರ್ಸ್ ಜಾನ್ಸನ್ ಒಂದು ತಂಡ ಹೊಸನಗರ ನೆಹರು ಮೈದಾನದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. 3 ದಿನಗಳ ಕಾಲದ ಕ್ರೀಡಾ ಹಬ್ಬ ಸಮಾರೋಪಾದಿ ಯಶಸ್ಸನ್ನು ಪಡ್ಕೊಳ್ತಾ ಇದೆ. ದಿನೇಶ್ ಈ ಬಾರಿ ಮತ್ತೆ ಸ್ಕಾರಿಕೆ ಭಾಗದಲ್ಲಿ ಅಶೋಕ್ ಪಿಳ್ಳಗೆ ಸದ ಚೆಂಡು ಮತ್ತೆ ಗತಿ ಪರಿವರ್ತನೆ ಕಂಡುಕೊಳ್ತಾ ಇದೆ. ಆದ್ರೆ ನೋ ಬಾಲ್ ಸೂಚನೆ ಮತ್ತೆ ಮುಳುವಾಗ್ತಾ ಇದೆ. ಸತತವಾಗಿ ದಿನೇಶ ನೋ ಬಾಲ್ಗಳನ್ನು ಎಸೆತಾ ಇದ್ದಾರೆ. ಈ ಹಿಂದಿನ ಪಂದ್ಯದಲ್ಲೂ ಕೂಡ ಇದೇ ರೀತಿಯ ಒಂದು ತಪ್ಪನ್ನ ಮಾಡಿದ್ರು. ಆದ್ರೆ ಇಲ್ಲಿ ಕನಿಷ್ಠ ಮೊತ್ತ ನಿಯಂತ್ರಣಕಾರಿ ಎಸೆಗಾರಿಕೆಯನ್ನ ತೋರ್ಪಡಿಸಲೇಬೇಕಾದಂತಹ ಒಂದು ಅನಿವಾರ್ಯತೆ ಕೂಡ ಇದೆ. ತಂಡದ ಮೊತ್ತ ಈ ಹಂತದಲ್ಲಿ 12 ಓಟಗಳು. ಈ ದಾಖಲೆ ಪಂದ್ಯಕೂಟ ಹೊಸನಗರ ಬ್ರದರ್ಸಿನ ಒಂದು ಆಚರಣೆ ನಡೀತಾ ಇದೆ. ಈ ತನ್ಮಧ್ಯೆ ಸುಂದರತೆ ಒಂದು ಎಸೆತ ಫ್ರೀ ಟೆಸ್ಟ್ದಲ್ಲಿ ಒಂದು ಓಟ ಮಾತ್ರ ದಾಖಲಾಗ್ತಾ ಇದೆ. 13 ಓಟಗಳನ್ನ ತಲುಪ್ತಾ ಇದೆ ಜಾನ್ಸನ್ ರಿಯಲ್ ಫೈಟರ್ಸ್. 34 ಓಟದ ಒಂದು ಟಾರ್ಗೆಟ್ ಅನ್ನು ನೀಡ್ತಾ ಇರುವಂತಹ ತಂಡ. ಏತನ್ಮಧ್ಯೆ ಬಹಳ ಸಮರ್ಥ ನೋಡುತ್ತಾರೆ ರಾಜ ದಂಡಲ್ಲಿ ಲಾಂಗನ್ನ ಸೀಮಾರೇಖೆಯನ್ನು ಕ್ರಮಿಸುವುದರ ಮುಖಾಂತರವಾಗಿ ಬೌಂಡರಿಯನ್ನು ದಾಖಲಿಸ್ತಾ ಇದ್ದಾನೆ ರಾಜ ಸಾಲಿಗ್ರಾಮ. ಮಾವಿನ ಕಪ್ಪ ಫ್ರೆಂಡ್ಸ್ ತಂಡದವರು ಹ್ಯಾಟ್ರಿಕ್ 6ಗೆ 2000 ಬಹುಮಾನವನ್ನ ಘೋಷಣೆ ಮಾಡಿರ್ತಾರೆ. ಮಾವಿನ ಕಪ್ಪ ಫ್ರೆಂಡ್ಸ್ ನವರು ಹ್ಯಾಟ್ರಿಕ್ 6ಗೆ 2000 ರೂಪಾಯಿಗಳನ್ನ ಘೋಷಣೆ ಮಾಡಿರ್ತಾರೆ. ಈಗಾಗಲೇ ಮಾಸ್ತಿಕಟ್ಟೆ ಸುಬ್ರಹ್ಮಣ್ಯ ಅವರು, ರಾಜು ಸಾಲಿಗ್ರಾಮ ಅವರು ಹೊಡೆಯುವ ಪ್ರತಿ ಸಿಕ್ಸರ್ಗೆ 500 ರೂಪಾಯಿಗಳ ಪ್ರೋತ್ಸಾಹ ಧನವನ್ನ ಘೋಷಣೆ ಮಾಡಿರ್ತಾರೆ. ತಂಡದ ಮೊತ್ತ ಮೊದಲ 2 ಓವರ್ಗಳ ಮುಕ್ತಾಯದಲ್ಲಿ ಅಂಕಿಅಂಶಗಳ ಪಟ್ಟಿಯಲ್ಲಿ ಈಗಾಗಲೇ ಯಾವುದೇ ಹುದ್ದರಿ ಆಘಾತವನ್ನ ಕಂಡುಕೊಳ್ಳದ ರಿಯಲ್ ಫೈಟರ್ಸ್ ಜಾನ್ಸನ್ 17 ಓಟಗಳನ್ನು ತಲುಪ್ತಾ ಇದ್ದಾರೆ. 17 ಫಾರ್ ವಿದೌಟ್ ಲಾಸ್. ಯಶಸ್ವಿ ಕ್ರಿಕೆಟ್ ಪಂದ್ಯಕೂಟದಲ್ಲಿ ಶಿವದುರ್ಗ ಡಿಜೆ ಸೌಂಡ್ಸ್ ಸಿದ್ದಾಪುರ ಟೂರ್ನಮೆಂಟ್ಗೆ ಅವರು ಬಹಳಷ್ಟು ಉತ್ತಮ ರೀತಿಯ ಒಂದು ಮೆರುಗನ್ನು ಕೊಡ್ತಾ ಇದ್ದಾರೆ. ಅವ್ರಿಗೆ ಕೂಡ ನಮ್ಮ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ ಬ್ರದರ್ಸ್ ಹೊಸನಗರದ ಪರವಾಗಿ. LED ಸೃಷ್ಟಿ ಡಿಜಿಟಲ್ ಶಿವಮೊಗ್ಗ ಇವರಿಗೂ ಕೂಡ ಕೃತಜ್ಞತೆಯನ್ನು ಹೇಳ್ತಾ ಇದ್ದೇವೆ. ಅಂಪೈರ್ 1 ನಿಮಿಷ, LED ಟೆಕ್ನಿಕಲ್ ತೊಂದರೆ ಇದೆ.
ಎಲ್ಇಡಿ ಸೃಷ್ಟಿ ಡಿಜಿಟಲ್ ಶಿವಮೊಗ್ಗ. ಸರಿ, ಪಂದ್ಯಾಟ ಮುಂದುವರಿಸಿ ಅನ್ನುವಂತ ಸೂಚನೆ ಬರ್ತಾ ಇದೆ. ನೇರ ಪ್ರಸಾರ ಇರೋದ್ರಿಂದ ಎಂ ಸ್ಪೋರ್ಟ್ಸಿನ ತಂಡ ಇದನ್ನು ನೇರ ಪ್ರಸಾರ ಮಾಡ್ತಾ ಇದೆ. 4 ಓವರ್ಗಳಲ್ಲಿ 17 ಓಟಗಳ ಅವಶ್ಯಕತೆ ಪಂದ್ಯಾಟ ಜಯಕ್ಕಾಗಿ. ಈ ಬಾರಿಯ ಸದ ಚೆಂಡು ಬಳಸವರ್ತ ನೋಡುತ್ತಾ ಡಿಫೆಂಡ್ ಭಾಗದಲ್ಲಿ ಅಶೋಕ್ ಪಿಳ್ಳೆ ಒಂದೆರಡು ಪೂರೈಕೆಯನ್ನು ಮಾಡಿದ್ರು. 2ನೇ ಓಟ ಪೂರೈಕೆಯನ್ನು ಮಾಡಿಕೊಳ್ತಾ ಇದ್ದಾರೆ. 19 ಓಟಗಳಿಗೆ ತಲುಪ್ತಾ ಇದೆ ಈ ಬಾರಿ ರಿಯಲ್ ಫೈಟರ್ಸ್ ಜಾನ್ಸನ್ ತಂಡ. ಇದಾದ ನಂತರ ಸೆಮಿಫೈನಲ್ ಪಂದ್ಯಗಳು ಆರಂಭ ಆಗ್ತದೆ. ರಿವರ್ಸ್ ಶಾಟ್ ಮಾಡೋ ಪ್ರಯತ್ನ, ಮತ್ತೆ ಒಂದು ಓಟದ ಪೂರೈಕೆ. ಬಹಳಷ್ಟು ಚುರುಕಿನ ಒಂದು ಓಟವನ್ನು ದಾಖಲಿಸ್ತಾ ಇದ್ದಾರೆ ಇಬ್ಬರು ಕೂಡ, ರಾಜ ಸಾಲಿಗ್ರಾಮ ಮತ್ತು ಅಶೋಕ್ ಪಿಳ್ಳೆ. ತಳ ಮೊತ್ತ 20 ಓಟಗಳು. ಮತ್ತೆ ಲೋಕು ರಾಜಗಸದ ಚೆಂಡು ಡೀಪ್ ಲೆಗ್ ಭಾಗದಲ್ಲಿ ಮತ್ತೊಂದು ಅಚ್ಚುರಿಯ ಸೇರ್ಪಡೆ. 2ನೇ ಓಟವನ್ನು ಕೂಡ ಬಹಳಷ್ಟು ಸುಲಭ ಸಾಧ್ಯವಾಗಿ ಪೂರೈಕೆಯನ್ನು ಮಾಡಿಕೊಂಡ್ರು ರಾಜ. ಸುಲಭ ಜಯದತ್ತ ಸೆಮಿಫೈನಲ್ಗೆ ಮುನ್ನುಗ್ಗುವ ಇರಾದೆಯನ್ನು ತೋರ್ಪಡಿಸ್ತಾ ಇದೆ ಜಾನ್ಸನ್ ರಿಯಲ್ ಫೈಟರ್ಸ್. ಈ ತನ್ಮಧ್ಯೆ ಕವರ್ಸ್ ಮೇಲ್ ಭಾಗದಲ್ಲಿ ಬಹಳಷ್ಟು ಉತ್ತಮ ನೋಡುತ್ತಾ ಈ ಬಾರಿ ದಾಖಲಾಗ್ತಾ ಇದೆ ರಾಜ ಸಾಲಿಗ್ರಾಮ ದಾಂಡ ಮುಖಾಂತರವಾಗಿ. ತಂಡದ ಮೊತ್ತ 23. ಯಾವುದೇ ರೀತಿ ಆಘಾತವನ್ನು ಕಂಡುಕೊಳ್ತಾ ಇಲ್ಲ ಜಾನ್ಸನ್ ರಿಯಲ್ ಫೈಟರ್ಸ್. ಏತನ್ಮಧ್ಯೆ ರಿವರ್ಸ್ ಮಾಡಿದಂತ ಪಿಳ್ಳೆ ವಿಕೆಟ್ ನೆಲಕ್ಕೆ ಉರುಳ್ತಾ ಇದೆ. ಲೋಕು ಮೊದಲ ಸಸ್ಸನ್ನ ಪಡ್ಕೊಂಡ್ರು. ಚಾಲೆಂಜ್ ಕುಂದಾಪುರ ಪರವಾಗಿ 23ಕ್ಕೆ 1 ಜಾನ್ಸನ್ ರಿಯಲ್ ಫೈಟರ್ಸ್ನ ಮೊತ್ತ. 11 ಓಟಗಳ ಒಂದು ಅವಶ್ಯಕತೆ ಇದೆ ಇನ್ನು ಕೂಡ ಪಂದ್ಯಾಟ ಜಯಕ್ಕಾಗಿ. ಕೊನೆಯ ಒಂದೆಸ ಬಾಕಿ ಇದೆ. ಮತ್ತೊರು ಅನುಭವಿ ದಾಂಡಿಗನ ಸೇರ್ಪಡೆ ಸ್ವಸೇಕ್. ಬಹಳಷ್ಟು ಜನಪ್ರಿಯ ಆಟಗಾರರು ಹೊಸನಗರಕ್ಕೆ ಬಂದಿದ್ದಾರೆ ಈ ಒಂದು ಕ್ರಿಕೆಟಿನ ಮೇರು ಸಂಗ್ರಾಮಕ್ಕಾಗಿ. ಮತ್ತೆ ಲೋಕು ಈ ಬಾರಿ ಸದ ಚೆಂಡು ಅಂತಿಮ ಹಂತದಲ್ಲಿ ಇದು ವೈಟ್ ಬಾಲ್ ಅನ್ನುವಂತ ಒಂದು ಸೂಚನೆಯನ್ನು ನೀಡ್ತಾ ಇದ್ದಾರೆ. ತಂಡದ ಮೊತ್ತ 24 ಓಟಗಳು. ಈ ಬಾರಿ ಕ್ಷೇತ್ರ ರಕ್ಷಣೆ ಒಂದು ಎಡವಿಕೆ ನಡೀತಾ ಇದೆ. ಮತ್ತೆ ಓಟಗಳ ಸೇರ್ಪಡೆ ಅಂಕಿ ಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದ್ದಾರೆ. ಅಂಪೈರ್ ಇವಾಗ ವೆರಿ ಲಾಸ್ಟ್ ಬಾಲ್ ಬೌಂಡ್ರಿ ಅಥವಾ 2 ಸರಿ 2 ಓಟಗಳು ಮಾತ್ರ ಸೇರ್ಪಡೆ. ಲಾಸ್ಟ್ ಬಾಲ್ ಬೌಂಡ್ರಿಯಾ? ಅಧ್ಯಕ್ಷರು ಸಂತೋಷ್ ಕೋಟ್ಯಾನ್ ಅವರು, ಗೌರವಾಧ್ಯಕ್ಷರಾಗಿರುವಂತಹ ಉದಯ್ ಕುಮಾರ್ ಶೆಟ್ಟಿ ಅವರು ತಕ್ಷಣವೇ ಕಮೆಂಟೇಟರ್ ಬಾಕ್ಸ್ ಬರಬೇಕು. ಬ್ರದರ್ ಸಂಸ್ಥೆ ಅಧ್ಯಕ್ಷರಾಗಿರುವಂತಹ ಸಂತೋಷ್ ಕೋಟ್ಯಾನ್ರು
ಗೌರವಾಧ್ಯಕ್ಷರಾಗಿರುವಂತಹ ಉದಯ್ ಕುಮಾರ್ ಶೆಟ್ಟಿ ಅವರು ಅತಿ ಶೀಘ್ರ ನಮ್ಮ ಕಮೆಂಟೇಟರ್ ಬಾಕ್ಸಿಗೆ ಬರಬೇಕು. ಹಿಟಾಚಿ ಮಹೇಶ್ ಅವರು ಕೂಡ ಸಂತೋಷ್ ಕೋಟ್ಯಾನ್ ಅವರಿಗೆ ಬಹಳಷ್ಟು ಉತ್ತಮ ರೀತಿಯ ಒಂದು ಸಹಕಾರವನ್ನು ನೀಡಿದ್ರು. ಬ್ರದರ್ಸ್ನ ಈ ಒಂದು ಸಮಾನ ಮನಸ್ಕರ ಬಳಗ ಅತ್ಯುತ್ತಮ ಟೂರ್ನಮೆಂಟ್ ನಲ್ಲಿ ಸಂಘಟಿಸ್ತಾ ಇದೆ ಹೊಸನಗರ ಫ್ರೆಂಡ್ಸ್ ಟ್ರೋಫಿಗಾಗಿ. ಆ ನಿಟ್ಟಿನಲ್ಲಿ 2 ಓಟಗಳು ಅನ್ನುವಂತ ಸೂಚನೆ ಬರ್ತಾ ಇದೆ. 26 ಕೇವಲ 8 ಓಟಗಳ ಅವಶ್ಯಕತೆ ಸೆಮಿಫೈನಲ್ ಪ್ರವೇಶಕ್ಕಾಗಿ. ಚಾಲೆಂಜಿನ ವಿರುದ್ಧ ಬಿರುಸಿನ ಆರಂಭವನ್ನು ಪಡ್ಕೊಳ್ತಾ ಇದೆ ರಿಯಲ್ ಫೈಟರ್ಸ್ ಜಾನ್ಸನ್. ಪಿಸಿ ಪ್ರಶಾಂತ ಮತ್ತೋರ್ವ ಸೇರ ಪರಿಚಯವನ್ನು ಮಾಡ್ತಾ ಇದ್ದಾರೆ ಚಾಲೆಂಜ್ ಕುಂದಾಪುರ್. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲಿನ ಒಂದು ಸೇರ್ಪಡೆ. ಮತ್ತೆ ಪ್ರಶಾಂತಿ ಬಾರಿ ಹೆಸರಿಗೆ ಭಾಗದಲ್ಲಿ ರಾಜಸಾಲಿ ಗ್ರಾಮದ ಈ ಒಂದು ಹೊಡೆತ ಬಾರಿ ಮಿಡ್ ವಿಕೆಟ್ ಸೀಮಾರೇಖೆ ಭಾಗವನ್ನು ಕಾಣ್ತಾ ಇದೆ. ತನ್ಮೂಲಕ ರಾಜ ಬಿರುಸಿನ ಸಿಕ್ಸರ್ ದಾಖಲಿಸಿದ್ರು. ಮಿಡ್ ವಿಕೆಟ್ ಸೀಮಾರೇಖೆ ಹೊರಭಾಗಕ್ಕೆ ಕೇವಲ 2 ಓಟಗಳ ಒಂದು ಅವಶ್ಯಕತೆ ಪಂದ್ಯಾಟ ಜಯಕ್ಕಾಗಿ. 32ಕ್ಕೆ 1 ಪಿಸಿ ಬಾರಿ 2ನೇ ಬಾರಿಗೆ ಎಸೆರುವಂತ ಚೆಂಡು. ಮತ್ತೆ ಓಟಗಳಿಗೆ ಅವಕಾಶಗಳು ಮಾಡ್ತಾ ಇಲ್ಲ. ಈ ಹಿಂದಿನ ಒಂದು ಹಂತದಲ್ಲೂ ಕೂಡ ರಾಜ ಈ ಕ್ರೀಡಾಂಗಣದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಒಂದು ಆಟವನ್ನು ಆಡಿದ್ರು. ಈಗ ಹಾನರ್ ಬಳಕಿನ ಪಂದ್ಯಾಟದಲ್ಲೂ ಕೂಡ ಬಹಳಷ್ಟು ಉತ್ತಮ ರೀತಿಯ ಆಟಗಾರಿಕೆಯನ್ನು ಮುಂದುವರಿಸ್ತಾ ಇದ್ದಾರೆ ಜಾನ್ಸನ್ ರಿಯಲ್ ಫೈಟರ್ಸ್ನ ಪರವಾಗಿ. ಮತ್ತೆ ಪ್ರಶಾಂತ್ ಈ ತನ್ಮಧ್ಯೆ ಸುಂದರತೆ ಒಂದು ಹೊಡೆತ ಮಿಡ್ಡುಗಡ ಭಾಗದಲ್ಲಿ 1 ಓಟ ಮಾತ್ರ ಪೂರೈಕೆ. ಬಹುಶಃ ರನ್ಔಟ್ ಅಪೀಲ್ ಅನ್ನು ಮಾಡಿದ್ರು. ತೃತೀಯ ನೇತ್ರಕ್ಕೆ ಮತ್ತೆ ಮನವಿಗಳು ಬರ್ತಾ ಇದೆ. ಜೈ ಕರ್ನಾಟಕ, ಗ್ರೀನ್ ಪಾರ್ಕ್ ಶಿವಮೊಗ್ಗ, ಎಸ್ಪಿ ಕೊಪ್ಪ ಈ 3 ತಂಡಗಳ ನಾಯಕರು ತಕ್ಷಣವೇ ಕಮೆಂಟೇಟರ್ ಬಾಕ್ಸ್ ಬರಬೇಕು. ಸರಿ, ನಾಟ್ ಔಟ್ ಅನ್ನುವಂತ ತೀರ್ಪು ಬರ್ತಾ ಇದೆ. ಮ್ಯಾಚ್ ಟೈ ಆಗ್ತಾ ಇದೆ. ಪಂದ್ಯ ಸಮಬಲ. ತನ್ಮೂಲಕ ಸ್ವಸ್ತಿ ಕೊಡುತ್ತಾ ಈ ಬಾರಿ ಮಿಡ್ ವಿಕೆಟ್ ಭಾಗದಲ್ಲಿ ಒಂದು ಓಟ ಪೂರೈಕೆಯನ್ನು ಮಾಡಿದ್ರು ರಿಯಲ್ ಫೈಟರ್ಸ್ ಜಾನ್ಸನ್. ಈ ಒಂದು ತಂಡ 4ನೇ ತಂಡವಾಗಿ ಸೆಮಿಫೈನಲ್ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಚಾಲೆಂಜ್ ಕುಂದಾಪುರ ಅವರ ಸೋಲಿಸಲು ಮುಖ್ಯವಾಗಿ ಇವಾಗ 4ನೇ ತಂಡವಾಗಿ ಈ ಒಂದು ತಂಡ ಸೆಮಿಫೈನಲ್ ಪ್ರವೇಶವನ್ನು ಮಾಡಿದ್ದಾರೆ.